ರಾಜಕಾರಣಿಗಳು ಇದೇ ಭಾಷೆ ಉಪಯೋಗಿಸ್ತಾ ಇರೋದು. ನಿಮ್ಗೆ ಹೇಳೋದಾದರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ, ಇವರು BJPಯಲ್ಲೂ ಇದ್ದಾರೆ, JDSನಲ್ಲೂ ಇದ್ದಾರೆ. ಇದೇ ಭಾಷೆ, ಇದು ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ಮಂತ್ರಿಗಳೇ ಉಪಯೋಗಿಸ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಇದೆಲ್ಲ ಒಂಥರ ಅನಾಗರಿಕವಾಗಿದೆ, ನಾಚಿಕೆಗೇಡು. ಇದು ರಾಜಕಾರಣಿಗಳಾಗಿ ನಾಲ್ಗೆ ಭದ್ರ ಇಲ್ಲ, ಗೌರವ ಮಾತಾಡ್ತಿಲ್ಲ, ಪ್ರೀತಿಯಿಂದ ಮಾತಾಡ್ತಿಲ್ಲ. ಬರೀ ಯಾರೋ ಒಬ್ಬರು ಅನ್ನೋದಲ್ಲ, ಎಲ್ಲ ರಾಜಕಾರಣಿಗಳು ಕೆಟ್ಟೋಗಿದ್ದಾರೆ. ಎಲ್ಲ ರಾಜಕಾರಣಿಗಳು ಕರ್ನಾಟಕದಲ್ಲಿ ಅತ್ಯಂತ ಹೀನಾಯವಾಗಿ ನಡ್ಕೊಳ್ತಾ ಇದ್ದಾರೆ. ಗೌರವ ಇಲ್ಲ, ಸಂಸ್ಕೃತಿ ಇಲ್ಲ. ಒಂದು ಮಂತ್ರಿ, ಒಬ್ಬ ಶಾಸಕ, ಒಬ್ಬ MP ಆಗಿದ್ದೇನೆ, ಏನು ಮಾತಾಡಬೇಕು, ಹೇಗೆ ಅನ್ನೋದು ಯಾರೂ ಕಲ್ತಿಲ್ಲ. ತೀವ್ರವಾದಂಥ ಗಂಭೀರವಾಗಿ ಯೋಚನೆ ಮಾಡೋದಾದರೆ ಎಲ್ಲರೂ ಹದಗೆಟ್ಟೋಗಿದ್ದಾರೆ. ಇದು ನಾಲಿಗೆನೇ ಕೆಟ್ಟೋಗಿದೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ವಿಚಾರವಿಲ್ಲದೆ ಮಾತಾಡಬೇಡ ಅಂತ, ಆಚಾರವಿಲ್ಲದ ನಾಲಿಗೆ. ಇದು ಜನರಲ್ಲಿ, ಮತದಾರರು ಆಯ್ಕೆ ಮಾಡಬೇಕಾದಂಥವರು ಗೌರವವಾದವ್ರನ್ನ ಆಯ್ಕೆ ಮಾಡಬೇಕು. ನಿಮ್ಗೆ ಹೇಳೋದಾದರೆ ಎಲ್ಲ ಈಗಿರುವ ಎಲ್ಲ ಪಾರ್ಟಿನಲ್ಲೂ ಒಂದು ರೀತಿ ಬಹಳ ಗೌರವವಾದ ರೌಡಿಗಳಿದ್ದಾರೆ. ಗೌರವವಾದ ರೌಡಿಗಳು ಮಂತ್ರಿಗಳು ಇದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ. ಗೌರವವಾದಂಥ ರೌಡಿಗಳು, ಭಾಳ ಗಂಭೀರ, ಒಳ್ಳೆ ಅದ್ಭುತವಾದಂಥ ಬಟ್ಟೆ, ಸುಂದರವಾದಂಥ ಇದು. ಬಾಯಿ ಮಾತ್ರ ಬದ್ಧರೆ ಇಲ್ಲ, ನಾಲಿಗೆ ಮಾತ್ರ ಬದ್ಧರೆ ಇಲ್ಲ. ಯಾರು ಅವ್ರಿಗೆ ಬುದ್ಧಿ ಹೇಳಿದ್ರೆ ಕಳೆಯೋ ಮಟ್ಟದಲ್ಲಿಲ್ಲ, ಹಾಳಾಗೋಗಿದೆ. ನಿಮ್ಮ ಇದು ಹೇಳೋದಾದರೆ ಕರ್ನಾಟಕದಲ್ಲಿ KC ರೆಡ್ಡಿ ಅವರಿದ್ದರು ಆ ಕಾಲ. ಕ್ಯಾಸಂಬಳ್ಳಿ, ಚೆಂಗಲ್ ರಾಯ್ ರೆಡ್ಡಿ, ಕೆಂಗಲ್ ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್, ದೇವರಾಜ್ ಅರಸ್. ಇಲ್ಲಿ ನಮ್ಮಲ್ಲಿ ಪಾರ್ಲಿಮೆಂಟ್ ಮೆಂಬರ್ಗಳು ಹದಗೆಟ್ಟೋಗಿದ್ದಾರೆ. ಇಲ್ಲಿ ಎಂತೆಂಥವರಿದ್ದರು ಪಾರ್ಲಿಮೆಂಟ್ ಮೆಂಬರು? MS ಗುರುಪಾದ್ ಸ್ವಾಮಿ, SC ದಾಸಪ್ಪನವ್ರ ಮಗ ಯಶೋಧರಮ್ಮ ದಾಸಪ್ಪ, ಸಾವುಕಾರ್ ಚೆನ್ನಯ್ಯ, ಎಂತೆಂಥ ನಾಗರತ್ನಮ್ಮ, K ಪುಟ್ಟಸ್ವಾಮಿ, ಅದ್ಭುತವಾದ ಜನ. ಇದು HM ಚನ್ನಬಸಪ್ಪ. ಏನು ಮೈಸೂರು ಜಿಲ್ಲೆ ಮಧುರವಾಗಿತ್ತು, ಈಗೆಲ್ಲ ಹೋಲ್ಸ ಹೋಗಿದೆ.